Good evening, everyone. Welcome back to Takshara Academy. So, in the last class, we had discussed about properties of definite integral, right? So, now properties, ಎಷ್ಟು properties ಇದ್ವು P7 properties, 7 properties ನಾವು ಡಿಸ್ಕಸ್ ಮಾಡಿದ್ವಿ ಏನೇನು ಪ್ರಾಪರ್ಟಿ ಏನೇನು ಹೇಳ್ತದೆ ಅಂತ ಹೇಳಿ ಓಕೆನಾ. ಸೊ ಇನ್ ದಿಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿ ಪ್ರಾಪರ್ಟೀಸ್ ಓಕೆನಾ ರೈಟ್. ಸೊ ಈಗ ನಮಗೆ ಇಲ್ಲೊಂದು ಕ್ವಶನ್ ಕಾಣಿಸ್ತಾ ಇದೆ, ಏನಿದೆ ಇಂಟಿಗ್ರೇಷನ್ ಫ್ರಮ್ 0 to π/2 square root of a sin x divisible by square root of sin x plus square root of cos x ಅಂತ ಇದೆ. ಹಾಗಾದ್ರೆ ನೋಡೋಣ. ಸೊ ನಮಗೆ ಏನಿದೆ 0 to a ಪ್ರಾಪರ್ಟಿ ಇದೆ ಅದಲ್ವಾ, ಇಂಟಿಗ್ರೇಷನ್ ಫ್ರಮ್ 0 to a f of x into dx ನಾವೆಂತ ಬರ್ಕೊಂಡಿದ್ವಿ 0 to a f of a minus x into dx ಅನ್ನೋ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡಿದ್ವಿ. ನೋಡ ಆ ಪ್ರಾಪರ್ಟಿನ ಇದಕ್ಕೆ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಲೆಟ್ I is equals to ಇಂಟಿಗ್ರೇಷನ್ ಫ್ರಮ್ 0 to ಏನು ಕೊಟ್ಟಿದ್ದಾರೆ π/2. ಇಂಟಿಗ್ರೇಷನ್ ಫ್ರಮ್ ಏನು ಕೊಟ್ಟಿದ್ದಾರೆ 0 to π/2 ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ sin x divisible by square root of sin x plus square root of cos x into ಏನಾಗುತ್ತೆ dx ಆಗುತ್ತೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಬೈ ಯೂಸಿಂಗ್ ದ ಪ್ರಾಪರ್ಟಿ, ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x into dx ಅಂತ ಯೂಸ್ ಮಾಡ್ಕೊಳ್ಬಹುದು. I is equals to integration from 0 to π/2. We can write it as square root of sin of 90 minus x ಅಂತ ಬರೆಯೋಣ. ಹೋಲ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ sin of 90 minus x plus square root of cos of 90 minus x into ಏನಾಗುತ್ತೆ dx ಆಗುತ್ತೆ. ರೈಟ್, ಕಾಲ್ ಇಟ್ ಆಸ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮಾಡ್ಕೊಳ್ಳೋಣ ಇಂಟಿಗ್ರೇಷನ್ ಫ್ರಮ್ 0 to π/2. ಈಗ ಸೈನ್ ಆಫ್ 90 minus x, 90 minus x ಯಾವ ಕ್ವಾಡ್ರೇಟ್ ಅಲ್ಲಿ ಬರುತ್ತೆ 90 minus x ಅನ್ನೋದು ಫಸ್ಟ್ ಕ್ವಾಡ್ರೇಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಫಸ್ಟ್ ಕ್ವಾಡ್ರೇಟ್ ಅಲ್ಲಿ ಸೊ ಯಾವಾಗಲೂ ಸೈನ್ ಏನಾಗಿರ್ತದೆ ಪಾಸಿಟಿವ್ ಆಗಿರ್ತದೆ. ಸೈನ್ ಪಾಸಿಟಿವ್ ಆಗಿರೋದ್ರಿಂದ ಇಲ್ಲಿ 90 ಇರೋದ್ರಿಂದ ಸೈನ್ ಚೇಂಜಸ್ ಇಲ್ಲಿ ಹೋಗುತ್ತೆ ಕಾಸ್ ಆಗುತ್ತೆ. ಸೊ ದಟ್ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ ಏನ್ ಬರುತ್ತೆ ನಮಗೆ ಇಲ್ಲಿ ಕಾಸ್ ಎಕ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅಗೇನ್ ಇದು ಕೂಡ ನಂಗೆ ಸೈನ್ ಆಫ್ 90 minus x ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇದೇನಾಗುತ್ತೆ ಅಗೇನ್ ವಿ ಗೆಟಿಂಗ್ 90 minus x ಇದ್ರೆ ಸೈನ್ ಎಕ್ಸ್ ಆಗುತ್ತೆ. 90 minus x ಫಸ್ಟ್ ಕ್ವಾಡ್ರೇಟ್ ಅಲ್ಲಿ ಕಾಸ್ ಇಸ್ ಪಾಸಿಟಿವ್, 90 ಡಿಗ್ರಿ ಇರೋದ್ರಿಂದ ಕಾಸ್ ವಿಲ್ ಚೇಂಜಸ್ ಏನಾಗುತ್ತೆ ಸೈನ್ ಎಕ್ಸ್ ಸೈನ್ ಆಗುತ್ತೆ. ಹಾಗಾದ್ರೆ ಸೈನ್ ಎಕ್ಸ್ ನಮಗೆ ಬರ್ತಾ ಹೋಗ್ತದೆ. ಸೊ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ಮಾಡ್ಬೋದು. ಹಾಗಾದ್ರೆ adding equation 1 and equation 2 we get adding equation 1 and equation 2 ನಮಗೆ ಏನು ಬರ್ತಾ ಹೋಗ್ತದೆ. ಸೊ I plus I is equals to ಅದಲ್ವಾ ಏನು I plus I is equals to integration from 0 to π/2 square root of sin x divisible by square root of sin x plus square root of cos x into dx plus 0 to π/2 square root of cos x divisible by square root of cos x plus square root of sin x into dx ಆಗುತ್ತೆ. ಸೊ ಅದು ನೋಡ್ಕೊಂಡು ಇದನ್ನ ಅಬ್ಸರ್ವ್ ಮಾಡ್ತಾ ಹೋದಾಗಲ್ಲ ಸೊ ಇಂಟಿಗ್ರೇಷನ್ ಫ್ರಮ್ 0 to π/2 0 to π/2 ಸೇಮ್ ಇದೆ. ಸೊ ವಿ ಕ್ಯಾನ್ ಟೇಕ್ ಅ ಕಾಮನ್ ಔಟ್. ಸೊ ಇಂಟಿಗ್ರೇಷನ್ ಫ್ರಮ್ 0 to π/2 ನಮಗೆ ಏನು ಬರ್ತಾ ಹೋಗ್ತದೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ ಇಂಟು ನಾವೇನು ಬರಿಬೋದು ಡಿ ಎಕ್ಸ್ ತಗೊಂಡ. ಹಾಗಾದ್ರೆ ಸೊ 2 + 2 I plus I ಏನಾಗುತ್ತೆ ನಮಗೆ ಇಲ್ಲಿ 2i ಆಗುತ್ತೆ. therefore 2i is equals to integration from 0 to ಏನಿದೆ π/2. ಸೊ ಟೇಕಿಂಗ್ LCM square root of sin x plus square root of cos x whole divisible by ನಮಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ square root of will getting sin x
ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ನಮಗೇನು ಬರುತ್ತೆ ಕಾಸ್ ಎಕ್ಸ್ ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇವೆರಡು ಕ್ಯಾನ್ಸಲ್ ಆಗೋದ್ರಿಂದ ವಿ ಗೆಟಿಂಗ್ 2i is equals to integration from 0 to pi by 2 dx ಆಗುತ್ತೆ. ಹಾಗಾದ್ರೆ 2i is equals to ನಮಗೇನಾಗುತ್ತೆ x, it varies from where to where 0 to pi by 2. ಹಾಗಾದ್ರೆ 2i is equals to pi by 2 minus 0 ಹೌದಲ್ವಾ. ಹಾಗಾದ್ರೆ i is equals to ನಮಗೇನು ಬರುತ್ತೆ 2 ನಿ ಕಿಡ್ಸ್ ಮಾಡ್ಕೊಳ್ಳೋಣ. i is equals to we getting pi by 4 ಆಗುತ್ತೆ. i is equals to ನಮಗೇನು ಬರುತ್ತೆ pi by 4 ಆಗುತ್ತೆ. So this is the solution for this given question. Right, we'll move to the next problem. ಮತ್ತೊಂದು ಪ್ರಾಬ್ಲಮ್ ನಾವು 0 to a ಫಾರ್ಮ್ಯಾಟ್ ಅಲ್ಲಿ ಇದೆ, ಇಂಟಿಗ್ರೇಷನ್ ಫ್ರಮ್ 0 to a ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಅದೇ ಫಾರ್ಮ್ಯಾಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಲೆಟ್ i is equals to integration from 0 to pi by 2 cos to the power 5x divisible by sin to the power 5x plus cos to the power 5x into dx, call it as equation number 1 ಅಂತ ತಗೊಳ್ಳೋಣ. ಹಾಗಾದ್ರೆ by using the property integration from 0 to a f of x into dx is equals to integration from 0 to a f of a minus x ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ 0 to pi by 2 ಏನಾಗುತ್ತೆ cos of 90 minus x to the power ಏನಾಗುತ್ತೆ 5 divisible by sin of 90 minus x to the power 5 plus cos of 90 minus x to the power 5 into ನಮಗೇನಾಗುತ್ತೆ dx. Therefore i is equals to 0 to pi by 2 ನಮಗೆ ಗೊತ್ತಿದೆ cos of 90 minus theta that is equal to sin theta ಆಗುತ್ತೆ. theta plus sin x ಇದೆ. So we can write it as sin to the power 5x ಅಂತ ಬರೀಬಹುದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಏನು ಬರೀಬಹುದು sin to the power 5x plus cos to the power 5x into ಅಂತ ಬರೆಯೋಣ dx ಅಂತ ಬರೆಯೋಣ. call it as equation number 2. ಹಾಗಾದ್ರೆ adding equation 1 and equation 2 we get I plus I is equals to integration from 0 to pi by 2 cos to the power 5x divisible by sin to the power 5x plus cos to the power 5x into dx plus integration from 0 to pi by 2 sin to the power 5x divisible by sin to the power 5x plus cos to the power 5x into dx ಆಗುತ್ತೆ. Therefore I plus I ನಮಗೇನಾಗುತ್ತೆ ಇಲ್ಲಿ we getting 2i ಬರುತ್ತೆ. it varies from where to where 0 to pi by 2. we can take remaining ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ cos to the power 5x divisible by sin to the power 5x plus cos to the power 5x plus sin to the power 5x divisible by sin to the power 5x plus cos to the power 5x into dx ಬರುತ್ತೆ again. So 2i is equals to, so we'll get LCM is sin to the power integration from 0 to pi by 2 ಏನಿದೆ sin to the power 5x plus cos to the power 5x is the LCM ಆದರೆ we'll get cos to the power 5x plus sin to the power 5x into ಏನಾಗುತ್ತೆ dx ಆಗುತ್ತೆ. ಸೊ ಇವೆರಡು ಟರ್ಮ್ ಏನಾಗುತ್ತವೆ ಕ್ಯಾನ್ಸಲ್ ಆಗೋದ್ರಿಂದ 2i is equals to 0 to pi by 2 into ಏನಾಗುತ್ತೆ dx ಆಗುತ್ತೆ. ಇಂಟಿಗ್ರೇಷನ್ ಆಫ್ dx ನಮಗೇನು ಬರುತ್ತೆ x, it varies from 0 to pi by 2. ಹಾಗಾದ್ರೆ i is equals to ಅಥವಾ 2i is equals to ನಮಗೇನು ಬರುತ್ತೆ pi by 2. therefore i is equals to we get a pi by 4. so this is the required solution. Okay, na? Right, we'll move to the next problem. Integration from ನೋಡಿ minus a to a mod of x plus 2 into dx ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ಇದನ್ನ ಹೇಗೆ ನಾವು ಸಾಲ್ವ್ ಮಾಡಬಹುದಪ್ಪ? mod x ಪ್ರಾಪರ್ಟೀಸ್ ನಾವೇನ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ.
let I is equals to integration from minus 5 to 5 mod of x plus 2 into dx. ನಮಗೆ ಗೊತ್ತಿದೆ ಏನಪ್ಪ mod x is equals to it is equals to x if x is greater than or equals to 0 minus x if x is less than 0 ಅಂತ ಗೊತ್ತಿದೆ. ಹಾಗಾದ್ರೆ comparing to this here there is a function x plus 2 mod of x plus 2 ಅಂದ್ರೆ mod of x plus 2 is equals ಆಗುತ್ತೆ x plus 2 if x is greater than or equals to ನಮಗೆ ಬರುತ್ತೆ minus 2 ಆಗುತ್ತೆ minus of x plus 2 ಆಗುತ್ತೆ if x is less than minus 2 ಬರ್ತಾ ಹೋಗ್ತದೆ. ಹಾಗಾದ್ರೆ so by using the property p2 ಇಂದ I will split this interval into minus 5 to minus 2 mod of x plus 2 into dx plus minus 2 to 5 mod of x plus 2 into dx ಅಂತ ಬರ್ಕೊಡ್ತೀನಿ. ನೋಡ್ಕೊಳ್ಳೋಣ ಈಗ ನೋಡಿ, ಈಗ minus 2 to minus 5 ಎಲ್ಲಿದೆ minus 2 to minus 5 it means less than minus 2 ಇದೆ ಹೌದಲ್ವಾ. ಹಾಗಾದ್ರೆ f of x that is mod of x plus 2 ಏನಾಗಿದೆ ಮೈನಸ್ ಆಗಿದೆ. we can write it as minus 5 to minus 2 minus of x plus 2 into dx ಅಂತ ಬರೀಬಹುದು. ಪ್ಲಸ್ ಅಗೇನ್ minus 2 to 5 ನ mod of greater than minus 2 x greater than minus 2 ಅಂದ್ರೆ ನಮಗೆ ಏನಿದೆ x plus 2 ಇದೆ. we can write it as x plus 2 into dx ಇದೆ. ಸೊ ಈಗ ಸಪರೇಟ್ ಆಗಿ ನಾವೇನ್ ಮಾಡ್ತಾ ಹೋಗೋಣ, ಇಂಟಿಗ್ರೇಟ್ ಮಾಡ್ತಾ ಹೋಗೋಣ. ಮೈನಸ್ ಬರೆಯೋಣ, ಇಂಟಿಗ್ರೇಷನ್ ಫ್ರಮ್ minus 5 to minus 2 of x plus 2 into dx ಪ್ಲಸ್ ಇಂಟಿಗ್ರೇಷನ್ ಫ್ರಮ್ minus 2 to 5 of x plus 2 into dx ಆಗಿದೆ. ಹಾಗಾದ್ರೆ ಮೈನಸ್ ನಾವು ಹೊರಗಡೆ ಇಟ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ ನಾವೇನ್ ಮಾಡ್ಬೇಕು x plus 2 ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ x plus 2 ಮಾಡಿದ್ರೆ ನಮಗೆ ಏನು ಬರ್ತದೆ x square by 2 plus 2x. it varies from where to where minus 5 to minus 2. next plus similarly x square by 2 plus 2x it varies from minus 2 to plus 5 ಆಗುತ್ತೆ. I will substitute the limits. ಮೈನಸ್ ಸೈನ್ ಅನ್ನು ಹಾಗೆ ಇಟ್ಕೊಳ್ಳೋಣ ಈ ಫಂಕ್ಷನ್ಗೆ. ಹಾಗಾದ್ರೆ ಸೊ ಮೈನಸ್ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ 4 ಬರುತ್ತೆ. 4/2 ಮಾಡೋದ್ರಿಂದ ನಮಗೆ ಏನು ಬರುತ್ತೆ ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ ಏನಾದ್ರೆ minus 2 2 ನಮಗೆ ಏನು ಬರುತ್ತೆ 4 ಬರುತ್ತೆ. ನೆಕ್ಸ್ಟ್ ಪ್ಲಸ್ 5/2 ಆಗುತ್ತೆ ಹೌದಲ್ವಾ, ಮೈನಸ್ ಸೊ ನಮಗೆ 4 2s ಇಳ್ಕೊಳ್ಳಿ. ನಾವೀಗ ಮೈನಸ್ನ ಮಲ್ಟಿಪ್ಲೈ ಮಾಡ್ತೀನಿ ಅಲ್ವಾ, ನಾವು ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಮೈನಸ್ ಬರ್ದ್ಬಿಡೋಣ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ವಿಲ್ ಗೆಟ್ ಇಟ್ ಆಸ್ 10 ಪ್ಲಸ್ ಅಗೇನ್ ಈಗ 5 ಅನ್ನು ಸೆಟ್ ಮಾಡ್ಕೊಳ್ಳೋಣ. 25/2 ಪ್ಲಸ್ 5 2s 10 ಮೈನಸ್ ಸೊ minus 2 ಹೋಲ್ ಸ್ಕ್ವೇರ್ 4/2 ಅಂದ್ರೆ ನಮಗೆ ಏನು ಬರುತ್ತೆ ಇಲ್ಲಿ 2. ಸೊ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ ಇಲ್ಲಿ ಪ್ಲಸ್ ಬರುತ್ತೆ. ಸೊ 2 2s 4 ಬರ್ದಾಗ್ತದೆ. ಹಾಗಾದ್ರೆ ನೋಡಿ ಈಗ ನಮಗೇನು ಬರ್ಬೋದು, ಸೊ 10 plus 2 12 ಅಲ್ಲಿ minus 4 ಆದರೆ ಎಷ್ಟು ಬರ್ತದೆ ನಮಗೆ 8 ಬರ್ತದೆ. ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ, ವಿಲ್ ಗೆಟ್ -8 ಅಲ್ವಾ. ಸಾರಿ ಇಲ್ಲಿ 5 ಸ್ಕ್ವೇರ್ ಇರೋದ್ರಿಂದ ನಾವು ಏನು ಬರ್ತೀವಿ ನೋಡಿ 5 ಬರ್ತೀವಿ ನೋಡಿ. ವಿಲ್ ಟೇಕ್ ಇಟ್ ಆಸ್ 25. ಹಾಗಾದ್ರೆ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 25/2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ಲಸ್ 25/2 ಸೊ ಪ್ಲಸ್ ಮೈನಸ್ ನಮಗೆ ಬರ್ತದೆ ಇಲ್ಲಿ ಪ್ಲಸ್. ಸೊ ನೋಡಿ ಈಗ 10 ಪ್ಲಸ್ 4 ಎಷ್ಟು ಬರುತ್ತೆ 14 ಅಲ್ಲಿ 2 ಹೋದ್ರೆ 12 ಬರ್ತಾ ಹೋಗುತ್ತೆ. ವಿಲ್ ಗೆಟ್ ಪ್ಲಸ್ 12. ಹಾಗಾದ್ರೆ 25 ಪ್ಲಸ್ ಹಾಫ್ ನಮಗೆ ಏನು ಬರ್ತಾ ಹೋಗ್ತದೆ 25 ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿಲ್ ಗೆಟ್ 25. 12 ಅಲ್ಲಿ 8 ಹೋದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 4 ಬರ್ತದೆ ಪ್ಲಸ್ 4 ವಿಲ್ ಗೆಟ್ 29. ಸೊ 29 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್. integration from 0 to pi/4 log of 1 plus tan x day. So this is the most important problem. ಬಹಳ ಸರಿ ಈ ಪ್ರಾಬ್ಲಮ್ ಕೇಳಿದ್ದಾರೆ, ಸ್ವಲ್ಪ ಇಂಪಾರ್ಟೆಂಟ್, ಸ್ವಲ್ಪ ಲೆಂತಿನೇ ಇದೆ ಈ ಪ್ರಾಬ್ಲಮ್. ಓಕೆನಾ. ಸೊ ಕ್ವಶನ್ ಅಲ್ಲಿ ಏನು ಹೇಳ್ತಾರೆ, ಇಂಟಿಗ್ರೇಷನ್ ಫ್ರಮ್ 0 to pi/4 log of 1 plus tan x into dx ಅಂತ ಹೇಳ್ತಾರೆ. Solution for this.
let I is equals to ಏನು ತಗೊಳ್ಳೋಣ 0 to pi by 4 log of 1 plus tan x into ಏನಾಗುತ್ತೆ dx ಆಗುತ್ತೆ ಹೌದಲ್ವಾ. ಬೈ ಯೂಸಿಂಗ್ ದ ಪ್ರಾಪರ್ಟಿ P4 ಇಂದ ನಾನು ಏನು ಮಾಡ್ತೀನಿ, I is equals to integration from 0 to pi by 4 log of 1 plus tan of ನಾವೆಂತ ಬರ್ಕೊಳ್ಬೋದು pi by 4 minus x ಅಂತೇಳಿ ಬರೀಬಹುದು ಇಂಟು ಏನಾಗುತ್ತೆ dx. ನೆಕ್ಸ್ಟ್ ನೋಡಿ I is equals to ಇದನ್ನ ಇರಲಿ 0 to pi by 4 log of 1 plus tan of x minus y ಅಥವಾ tan of a minus b. tan a tan b ಅಲ್ವಾ, tan a minus tan b divisible by 1 plus tan a tan b ಫಾರ್ಮುಲಾ. ಹಾಗಾದ್ರೆ tan of pi by 4 ಬರ್ತಾ ಹೋಗ್ತದೆ. tan by 5 by 4 value is 1 minus will get tan x divisible by will get 1 plus tan x ಬರ್ತಾ ಹೋಗ್ತದೆ ಇಂಟು ನಮಗೇನಾಗುತ್ತೆ dx ಆಗುತ್ತೆ. ವಿಲ್ ಟೇಕ್ ದ LCM. 1 plus tan x is the LCM plus 1 minus tan x divisible by ಏನಿದೆ 1 plus tan x ಇಂಟು ನಮಗೇನಾಗುತ್ತೆ dx. ಸೊ ಪ್ಲಸ್ tan x minus tan x ಏನಾಗುತ್ತೆ ಕ್ಯಾನ್ಸಲ್ ಆಗೋದ್ರಿಂದ will get I is equals to integration from 0 to pi by 4 log of 1 plus 1 2 divisible by 1 plus tan x ಆಗುತ್ತೆ. ಸೊ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಂಡಿರೋಣ. ಹಾಗಾದರೆ ಬೈ ಯೂಸಿಂಗ್ log m by n ಫಾರ್ಮುಲಾ, log m by n ಫಾರ್ಮುಲಾ ಏನಾಗುತ್ತೆ I is equals to integration from 0 to pi by 4 ನಾವೆಂತ ಬರೀಬೋದು ಇದನ್ನ log 2 minus log of 1 plus into ಎಂತ ಬರ್ಕೊಳ್ಳೋಣ dx ಅಂತ ಬರೀಬಹುದು. therefore I is equals to integration from 0 to pi by 4 ನಾನು ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಏನು ಬರ್ಕೊಳ್ಳೋಣ log 2 into dx minus integration from 0 to pi by 4 ಏನಾಗುತ್ತೆ log of 1 plus tan x into dx ಆಗುತ್ತೆ. ನಮಗೆ ನೋಡಿ ಇದಿಷ್ಟು ವ್ಯಾಲ್ಯೂ ನಾವೆಂತ ಬರೀಬಹುದು I ಅಂತ ಬರೀಬಹುದು. ಹಾಗಾದ್ರೆ ಸೊ log 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಹೇಳ್ತೀನಿ ಇಂಟಿಗ್ರೇಷನ್ ಫ್ರಮ್ 0 to pi by 4 dx ಮೈನಸ್ ನಾವೆಂತ ಬರೀಬಹುದು I ಅಂತ ಬರೆಯೋದು ಮೈನಸ್ ಅನ್ನು ಶಿಫ್ಟ್ ಮಾಡ್ತೀನಿ ವಿಲ್ ಗೆಟ್ I plus I is equals to log 2 into integration ನಮಗೇನು ಬರುತ್ತೆ ಇಲ್ಲಿ x it varies from where to where so 0 to pi by 4 ಆಗುತ್ತೆ. ಹಾಗಾದ್ರೆ I plus I ನಮಗೇನಾಗುತ್ತೆ 2I is equals to will get pi by 4 is a lower upper limit so minus 0 ಹಾಗಾದ್ರೆ ನಮಗೇನು pi by 4 log 2 ಬರುತ್ತೆ. ಹಾಗಾದ್ರೆ I is equals to pi by 8 of log 2 ಆಗುತ್ತೆ. So this is the our final answer. Right, so next one we'll move to the next problem. Integration from sin to the power 7x into dx ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ನಮಗೆ sin ಅನ್ನೋದು ಅಂತ ಗೊತ್ತಿದೆ ಆಡ್ ಫಂಕ್ಷನ್ ಅಂತ ಗೊತ್ತಿದೆ ಅಲ್ವಾ minus a to a ನೋಡಿ simple solution for this one. sin to the power 7x into dx since ನಮಗೆ ಇಲ್ಲಿ ಗೊತ್ತಾಗ್ತದೆ since sin to the power 7x is an odd function odd function then by P7 property ನಮಗೆ ಗೊತ್ತಿದೆ minus a to a f of x ಏನಾದರೂ even function ಆದರೆ 2 times of 0 to a f of x into dx odd function ಆದರೆ ಇಂಟಿಗ್ರಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. Therefore I is equals to integration from minus pi by 2 to plus pi by 2 sin to the power 7x into dx is equals to ನಮಗೆ ಏನಾಗ್ಬಿಡುತ್ತೆ 0 ಆಗ್ತದೆ. Right, next one. Integration from
pi by 6 to pi by 3 ಸ್ಕ್ವಯರ್ ರೂಟ್ 1 ಡಿವಿಸಿಬಲ್ ಬೈ ಅಲ್ವಾ 1 ಪ್ಲಸ್ ಸ್ಕ್ವಯರ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಇದೆ. ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಪ್ಪ ಇದನ್ನ, ಹೌದಲ್ವಾ? ಸೊ ಸಿಂಪಲ್. ಈಗ ನಾವು ಟ್ಯಾನ್ ಎಕ್ಸ್ ಅನ್ನ ಏನ್ ಮಾಡಬಹುದು, ಅಥವಾ ವಿ ಕ್ಯಾನ್ ಗೋ ಫಾರ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ, ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆ ಫಾರ್ಮೆಟ್ ಆದ್ರೂ ಹೋಗೋಣ, ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಲ್ಲಿ ಆ ಫಾರ್ಮೆಟ್ ಆದ್ರೂ ನಾವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ರೈಟ್. ಸೊ ನೋಡೋಣ, ಕೊಟ್ಟಿರುವಂತ ಫಂಕ್ಷನ್ ನಾವೇನ್ ತಗೊಳ್ಳೋಣ, ಐ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ let I is equals to integration from pi by 6 to pi by 3 ಓಕೆನಾ, ಏನಿದೆ 1 divisible by square root of, sorry, we'll make it as a correction, 1 plus ಇದೆ ಅಲ್ವಾ, 1 ಪ್ಲಸ್ ಬರ್ಕೋಣ. ಏನು ಕೊಟ್ಟಿದ್ದಾರೆ, 1 ಪ್ಲಸ್ square root of tan x into dx, call it as equation number 1 ತಗೋಣ. equation number ಏನು 1 ತಗೋಣ. ಏನು ಮಾಡಬಹುದು, 1-2 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತೀನಿ, ಏನು ಮಾಡಬಹುದು ಅಂತ ಯೋಚನೆ ಮಾಡಿ, ಯಾವ ನಾವು ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ನೋಡೋಣ. ಸಿಂಪಲ್ ಆಗಿದೆ. ಯಾವ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಬಹುದು, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಆದ್ರೆ ಯೂಸ್ ಮಾಡ್ಕೊಳ್ಬಹುದಾ, ಯಾವ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತೀರಾ, ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನು ಯೂಸ್ ಮಾಡ್ಬೋದೇನು ನೋಡಿ, ಒಮ್ಮೆ ಯೋಚನೆ ಮಾಡಿ. ಯೂಸ್ ಮಾಡಬಹುದಾ ಇಲ್ವೋ? I is equals to ಅಥವಾ ಇನ್ ಕೇಸ್ ನಾವು tan x ಅನ್ನ ಇನ್ ಕೇಸ್ ಏನಾದರೂ ವಿ ಕ್ಯಾನ್ ಗೋ ಫಾರ್ sin x by cos x ಅಂತಂದ್ರೆ ಮಾಡ್ಕೊಳ್ಬಹುದಾ, ಆ ಐಡಿಯಾ ಏನಾದರೂ ಯೂಸ್ ಮಾಡ್ಕೊಳ್ಬಹುದಾ ನೋಡಿ. ನಾನು ಆ ಐಡಿಯಾಗೆ ಹೋಗ್ತೀನಿ. pi by 6 to pi by 3 ಇರೋದ್ರಿಂದ 1 divisible by ಸೊ 1 divisible by ಏನಿದೆ 1 ಪ್ಲಸ್ ಸ್ಕ್ವಯರ್ ರೂಟ್ ಆಫ್ tan x ಅಂತ ಬರ್ಕೊಳ್ಳೋಣ, sin x by cos x into dx ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ pi by 6 to pi by 3, ಸೊ ನಾವು LCM ಏನಾಗುತ್ತೆ ಸ್ಕ್ವಯರ್ ರೂಟ್ ಆಫ್ ಕಾಸ್ ಎಕ್ಸ್ ಆಗುತ್ತೆ, ಅದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡ್ರೆ ವಿ ಆರ್ ಗೆಟಿಂಗ್ ಸ್ಕ್ವಯರ್ ರೂಟ್ ಆಫ್ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ, ವಿಲ್ ಗೆಟ್ ಸ್ಕ್ವಯರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವಯರ್ ರೂಟ್ ಆಫ್ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ, ಇದನ್ನ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2 ಮಾಡ್ಕೊಳ್ಳೋಣ. ಈಗ ನಾನು ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ತೀನಿ ನೋಡೋಣ. ಇಂಟಿಗ್ರೇಷನ್ ಫ್ರಮ್,
ಸೊ a to b f of x into dx pi by 6 to pi by 3 ಇದೆ. ಹಾಗಾದ್ರೆ ಅಂತ ಬರ್ಕೊಳ್ಬೋದು ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ ಅಲ್ವಾ pi by 3 ಪ್ಲಸ್ pi by 6 ಮೈನಸ್ ಎಕ್ಸ್ ಅಂತ ಬರ್ಕೊಳ್ಬಹುದು ಹೌದಲ್ವಾ. ಹೋಲ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ pi by 3 ಪ್ಲಸ್ pi by 6 ಮೈನಸ್ ಎಕ್ಸ್ ಅನ್ನು ಯೂಸ್ ಮಾಡ್ಕೊಳ್ಳೋಣ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಆಫ್ pi by 3 ಪ್ಲಸ್ pi by 6 ಮೈನಸ್ ಎಕ್ಸ್ ಅನ್ನು ಯೂಸ್ ಮಾಡ್ಕೊಳ್ಳೋಣ ಇಂಟು ಡಿ ಎಕ್ಸ್ ಆಗುತ್ತೆ ಹೌದಲ್ವಾ. ಹಾಗಾದರೆ ಇಂಟಿಗ್ರೇಷನ್ ಫ್ರಮ್ pi by 6 to pi by 3 ಅಲ್ವಾ. ನಮಗೆ pi by 6 ಪ್ಲಸ್ pi by 3 ಏನಾಗ್ಬೋದು, ಟೇಕಿಂಗ್ 6 ಇಸ್ ದ ಎಲ್ಸಿಎಂ ಆಗುತ್ತೆ. ಸೊ ನಮಗೆ 2 pi by 6 ಬರೋದ್ರಿಂದ ಸೊ ನಮಗೆ pi by ಅಲ್ವಾ ನಮಗೆ ಇಲ್ಲಿ ಸಿಮ್ ತಗೊಳ್ಳೋಣ 90 ಡಿಗ್ರಿ ಬರ್ತದೆ. ಹಾಗಾದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಸ್ಕ್ವೇರ್ ರೂಟ್ ಆಫ್ ಕಾಸ್ ಆಫ್ ದಿಸ್ ಒನ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಇದೇನಾಗುತ್ತೆ ಕಾಸ್ ಇಸ್ ವಿಲ್ ಗೆಟ್ ಸೈನ್ ಎಕ್ಸ್ ಬರುತ್ತೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಇದ್ದು ನಮಗೆ ಏನಾಗುತ್ತೆ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 3 ಅಂತ ತಗೊಳ್ಳೋಣ ಅದಲ್ವಾ. ಬೈ ಆ್ಯಡಿಂಗ್ ನೆಕ್ಸ್ಟ್ ಏನು ಮಾಡ್ಬಿಡ್ತೀನಿ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಅನ್ನು ಆ್ಯಡ್ ಮಾಡ್ತೀನಿ. adding equation 2 and 3 ಅನ್ನು ಆ್ಯಡ್ ಮಾಡೋಣ. ಇಂಟಿಗ್ರೇಷನ್ ಫ್ರಮ್ ಏನಿದೆ pi by ದಟ್ ಈಸ್ ಈಕ್ವಲ್ಸ್ ಟು i ಪ್ಲಸ್ ಐ ಮಾಡ್ಕೊಳ್ಳೋಣಲ್ವಾ. i ಪ್ಲಸ್ ಐ ಇಸ್ ಈಕ್ವಲ್ಸ್ ಟು pi by 6 to pi by 3 ಆಫ್ ಸ್ಕ್ವೇರ್ ರೂಟ್ ಆಫ್ ನಮಗೇನು ಬಂದಿದೆ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ into dx plus integration from pi by 6 to pi by 3 of square root of sin x divisible by square root of ಏನಿದೆ sin x plus square root of cos x into dx. ನಾವೇನು ಮಾಡ್ಬೋದು ಇಂಟಿಗ್ರಲ್ ಸೈನನ್ನು ಕಾಮನ್ ತಗೊಳ್ಳೋಣ pi by 6 to pi by 3 ಆಫ್ ನಾವೇನಾಗುತ್ತೆ ಈಗ ವಿಲ್ ಟೇಕ್ cos x ಇರೋಣ ಇನ್ನೊಂದು ಸ್ಟೆಪ್ ಬರೆಯೋಣ cos x divisible by square root of cos x plus square root of sin x plus square root of sin x divisible by square root of sin x plus square root of cos x into ಏನಾಗುತ್ತೆ dx. Right, so this is equals to pi by 6 to pi by 3 of square root of cos x plus square root of ಏನಿದೆ sin x ಇದೆ. ಹಾಗಾದರೆ ಎಲ್ಸಿಎಂ ಏನಾಗುತ್ತೆ ದಟ್ ಈಸ್ ದ ಎಲ್ಸಿಎಂ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ. ಹಾಗಾದರೆ ಇವೆರಡು ಏನಾಗುತ್ತೆ ಕ್ಯಾನ್ಸಲ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ pi by 6 to pi by 3 ಆಫ್ ನಮಗೇನು ಬರುತ್ತೆ ಡಿ ಎಕ್ಸ್ ಬರುತ್ತೆ. ಸೊ ಐ ಪ್ಲಸ್ ಐ ನಮಗೇನಾಗಿದೆ ಇಲ್ಲಿ 2i ಆಗಿದೆ. ದಿಸ್ ಇಂಪ್ಲೈಸ್ ದಟ್ ದಿಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ pi by 6 to pi by 3 ಆಗುತ್ತೆ ಅಲ್ವಾ. ಹಾಗಾದರೆ ವಿಲ್ ಗೆಟ್ therefore 2i is equals to pi by 3 to minus pi by 6 ಆಗುತ್ತೆ. ವಿಲ್ ಗೆಟ್ 2i is equals to we're getting pi by ಅಲ್ವಾ. LCM ಏನಾಗುತ್ತೆ ವಿಲ್ ಟೇಕ್ LCM ನಮಗೆ pi by 6 ಬರುತ್ತೆ. therefore i is equals to ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಯಾಕಂದರೆ 2i minus i ಬರುತ್ತೆ ಅಂದರೆ ನಮಗೆ i ಬರ್ತದೆ ವಿಲ್ ಗೆಟ್ pi by 12. ಸೊ ದಿಸ್ ಈಸ್ ದ ವ್ಯಾಲ್ಯೂ ಫಾರ್ ದಿಸ್ ಪ್ರಾಬ್ಲಮ್. ಓಕೆನಾ. ಈ ರೀತಿಯಾಗಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Integration from minus pi by 2 to pi by 2 sin square x into dx. Again ನಾವು ಎಲ್ಲಿಗೆ ಹೋಗಬೇಕು ಈಗ by using the property of minus a to a of f of x, that is p7 ಪ್ರಾಪರ್ಟಿ ಹೋಗಬೇಕಾಗುತ್ತೆ. let I is equals to minus pi by 2 to plus pi by 2 of sin square x into ಏನಾಗುತ್ತೆ dx ಅಂತ ಕೊಟ್ಟಿದ್ದಾರೆ. ಸಿನ್ಸ್ ಸೈನ್ ಅನ್ನೋದು ಆಡ್ ಫಂಕ್ಷನ್, ಸೈನ್ ಸ್ಕ್ವೇರ್ ಎಕ್ಸ್ ಅನ್ನೋದು ಏನಾಗುತ್ತೆ ಈವನ್ ಫಂಕ್ಷನ್ ಆಗೋದ್ರಿಂದ ಸಿನ್ಸ್
Sine square x is a1 function, then by P7 property I is equals to ಏನಾಗುತ್ತೆ integration from minus pi by 2 to plus pi by 2 of sine square x into dx is equals to 2 times of this is equals ಏನಾಗುತ್ತೆ 2 times of integration from 0 to pi by 2 will get sine square x into dx ಆಗುತ್ತೆ. Therefore 2 into ಈಗ ನಮಗೆ ಗೊತ್ತಿದೆ sin square x ನಮಗೆ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, so we'll go for integration from 0 to pi by 2 of we can write it as 1 minus cos 2x divisible by 2 into ಅಂತ ಬರೀಬಹುದು dx ಅಂತ ಬರೀಬಹುದು by using cos 2 theta formula. Right, this is equals to 2 into ನಾವು ಇಂಟಿಗ್ರೇಷನ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋಣ. integration from 0 to pi by 2 2 multiply ಇದೆ ಅಲ್ವಾ, will get 1 by 2 into dx ಅಥವಾ ನಾವೇನು ಮಾಡೋಣ 2ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಡೋಣ, ಹೊರಗಡೆ ಹೋಗ್ಬಿಡುತ್ತೆ 1 into dx minus integration from 0 to pi by 2 cos 2x into dx. ಸೊ e2 ಕ್ಯಾನ್ಸಲ್ ಆದರೆ ಇಂಟಿಗ್ರೇಷನ್ 1 ಬರುತ್ತೆ. ಇಂಟಿಗ್ರೇಷನ್ 1 ಮಾಡೋದ್ರಿಂದ ನಮಗೆ ಏನು ಬರ್ತಾ x ಬರ್ತಾ ಹೋಗ್ತದೆ ಅದಲ್ವಾ. ಹಾಗಾದ್ರೆ x it varies from where to where 0 to pi by 2 minus. ಸೊ ಇಂಟಿಗ್ರೇಷನ್ ಆಫ್ cos x ನಮಗೆ ಗೊತ್ತಿದೆ ಡಿಫರೆನ್ಷಿಯೇಷನ್ ಆಫ್ sin x is cos x. ಹಾಗಾದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ sin 2x divisible by 2 it varies from 0 to pi by 2. ಓಕೆನಾ, ರೈಟ್. pi by 2 ಅಪ್ಲೈ ಮಾಡ್ತೀನಿ, pi by 2 ಸೊ 0. ನೆಕ್ಸ್ಟ್ ಮೈನಸ್ ಆಫ್ ಎಕ್ಸ್ ಪ್ಲಸ್ ನಾನೇ ಮಾಡ್ತೀನಿ, pi by 2 2 ಕ್ಯಾನ್ಸಲ್ ಆದರೆ sin 180 ಬರುತ್ತೆ. sin 180 ವ್ಯಾಲ್ಯೂ ಇಸ್ 0 ಮೈನಸ್ sin 0 ಅಂದ್ರೆ ನಮ್ಗೆ ಏನು ಬರುತ್ತೆ 0 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ದ ಆನ್ಸರ್, ದಿಸ್ ಇಸ್ ಈಕ್ವಲ್ಸ್ ಟು I. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ integration from minus a to a sin square x into dx. Next question. ನೋಡಿ, the value of minus a to a that is half format ಇದೆ ನೋಡಿ, minus pi by 2 to pi by 2 of x to the power 3 plus x cos x plus tan to the power 5x plus 1 into dx is. So this is an important one. Solution. Let I is equals to minus pi by 2 to plus pi by 2 ನಮಗೆ ಏನು ಕೊಡ್ತಾರೆ x to the power 3 x cos x plus tan to the power 5x plus 1 into ನಮಗೆ ಏನು ಕೊಡ್ತಾರೆ dx ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ನಾನು ಹೆಂಗೆ ಬರ್ಕೊಳ್ತೀನಿ, minus pi by 2 to plus pi by 2 of x to the power 3 into dx plus integration from minus pi by 2 to plus pi by 2 of x into cos x plus into dx plus integration from minus pi by 2 to plus pi by 2 of tan to the power 5x into dx plus integration from minus pi by 2 to plus pi by 2 of 1 into dx. ನೋಡಿ, ಈಗ x cube function is odd function, so this is equals to 0 plus again x ಇದೆ, it is again ನಮಗೆ ಏನಾಗುತ್ತೆ odd function ಆಗುತ್ತೆ, minus x input ಮಾಡಿದಾಗ again this integral value is equals to 0. again tan to the power 5 ಕೂಡ odd function, this is equals to ಆಗುತ್ತೆ 0 ಆಗುತ್ತೆ. so plus integration of dx ಇದೆ, so x ಬರ್ತದೆ, it varies from where to where minus pi by 2 to plus pi by 2 ಆಗುತ್ತೆ. ಅಂದ್ರೆ this is equals to pi by 2 minus into minus ಏನಾಗುತ್ತೆ plus pi by 2, this is equals to will get pi ಬರ್ತಾ ಹೋಗ್ತದೆ. so this is the value of integration from minus pi by 2 to pi by 2 of x cube plus x into cos x plus tan to the power 5x plus 1 into dx. okay na? so this is the answer, right? we'll move to the next problem. evaluate integration from 0 to pi by 2 log of sin x into dx. ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, log of sin x into
dx ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. Let I is equals to integration from 0 to pi by 2 of log of ಏನು ಕೊಟ್ಟಿದ್ದಾರೆ ನಮಗೆ sin x ಕೊಟ್ಟಿದ್ದಾರೆ, log of sin x into dx ಕೊಟ್ಟಿದ್ದಾರೆ. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ ಏನು ತಗೊಳ್ಳೋಣ, 1 ಅಂತ ತಗೊಳ್ಳೋಣ. ಓಕೆನಾ? ಸೊ ಬೈ ಯೂಸಿಂಗ್ ದ ಪ್ರಾಪರ್ಟಿ 4 ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ತೀನಿ. I is equals to integration from 0 to pi by 2 log of sin of 90 minus x ಅಂತ ಬರ್ಕೊಳ್ತೀನಿ into dx. ಹಾಗಾದ್ರೆ I is equals to integration from 0 to pi by 2 of log of, so sin of 90 minus theta ನಾವೆಂತ ಬರ್ಕೋಬೋದನ್ನ cos x ಅಂತ ಬರ್ಕೊಳ್ಬಹುದು. So this is equals to cos x into dx. Call it as equation number 2. Adding equation 1 and equation 2, we get I plus I ನಮಗೆ ಬರ್ತಾ ಹೋಗ್ತದೆ 2i is equals to integration from 0 to pi by 2 log of ಏನಿದೆ sin x into dx plus integration from 0 to pi by 2 log of cos x into dx ಆಗುತ್ತೆ. ಹಾಗಾದ್ರೆ ಇದನ್ನ ಹೆಂಗೆ ಬರೆಯೋಣ, pi by 2 0 to pi by 2 ಇಂಟಿಗ್ರೇಷನ್ ಇದೆ ಸೇಮ್ ಆಗೋದ್ರಿಂದ ಇಂಟಿಗ್ರೇಷನ್ ಆಫ್ ನಮಗೇನು ಬರುತ್ತೆ sin x ಪ್ಲಸ್ log of cos x ಅಂತ ಬರುತ್ತೆ. ಸೊ log m ಪ್ಲಸ್ ಏನನ್ನು ನಾವೇನು ಯೂಸ್ ಮಾಡ್ಕೊಳ್ಬಹುದು, 2i is equals to 0 to pi by 2 of log m plus log n, log m into n ಅಂತ ಬರ್ಕೊಳ್ಳೋಣ. ಏನಂತ ಬರೀಬಹುದು, sin x into cos x into ಅಥವಾ log of sin x into cos ಅಂತ ಬರೀಬಹುದು. log m plus log n, log m into n ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬಹುದಪ್ಪ, ಅಗೇನ್ ನೋಡಿ ನಮಗೆ ಇದನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಹೇಗಾದ್ರೂ ಮಾಡಿ ಇದನ್ನು ನಮಗೆ ನೋನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ದಟ್ 2i is equals to integration from 0 to pi by 2 log of sin x into cos x. I am adding log 2, ಒಮ್ಮೆ ಆ್ಯಡ್ ಮಾಡ್ತೀನಿ, ಒಮ್ಮೆ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಇಂಟು dx ಆಗುತ್ತೆ. ಹಾಗಾದ್ರೆ 2i is equals to integration from 0 to pi by 2 of log of, ನೋಡಿ ನಾನು ಏನು ಮಾಡ್ಬಿಡ್ತೀನಿ ಈಗ, log m plus log n ಯೂಸ್ ಮಾಡ್ಕೊಂಡ್ರೆ we can write it as 2 times of sin x into cos x ಅಂತ ಬರೀಬಹುದು. ಮೈನಸ್ we can write it as log 2 into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ 2i is equals to integration from 0 to pi by 2, we can write it as log of sin 2x into dx minus log 2 ನಾವು ಇಟ್ಕೊಂಡ್ರೆ ಇಂಟಿಗ್ರೇಷನ್ ಇಟ್ ವೇರಿಯಸ್ ಫ್ರಮ್ 0 to pi by 2 dx ಅಂತ ಬರೀಬಹುದು. ಓಕೆನಾ? ಸೊ ನಾವು ಐ ವಿಲ್ ಕನ್ಸಿಡರ್ ನಮಗೇನು ಬೇಕು, 0 to pi by 2 log of sin 2x ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. log of sin, let I is equals to I1 is equals to log of sin 2x into dx ಅಂತ ತಗೊಳ್ತೀನಿ. ಓಕೆನಾ? ರೈಟ್, ಐ ವಿಲ್ put 2x is equals to t ಅಂತ ತಗೊಳ್ತೀನಿ. dx is equals to, we can write it as 1 by 2 into dt ಅಂತ ಬರೀಬಹುದು. So we are doing a substitution method. We have to change the function of x into the t. Again we have to change the upper limit and lower limit function of t. Put x is equals to 0 implies t is equals to 0.
ಬಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಟು. ಇನ್ ಕೇಸ್ ಏನಾದರೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಟು ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ಇಸ್ ಈಕ್ವಲ್ಸ್ ನಮಗೇನು ಬರ್ತಾ ಹೋಗ್ತದೆ, ಪೈ ಬರ್ತಾ ಹೋಗ್ತದೆ. ಹಾಗಾದ್ರೆ ದೇರ್ ಫೋರ್ I is equals to integration from 0 to pi by 2 log of sin 2x into dx ಏನಂತ ಬರೀಬಹುದು. ಓಕೆನಾ? ಸೊ ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಪ್ಲೇಸ್ ಅಲ್ಲಿ 0, ಟಿ ಪ್ಲೇಸ್ ಅಲ್ಲಿ ಕೂಡ 0, ಇನ್ ಪ್ಲೇಸ್ ಎಕ್ಸ್ ಪ್ಲೇಸ್ ಅಲ್ಲಿ ಪೈ ಬೈ 2, ಟಿ ಪ್ಲೇಸ್ ಅಲ್ಲಿ ಏನಾಗುತ್ತೆ ಪೈ ಆಗುತ್ತೆ. ಲಾಗ್ ಆಫ್ ವಿ ಗೆಟಿಂಗ್ ಸೈನ್ ಟಿ ಇಂಟು ಏನಾಗುತ್ತೆ ಡಿ ಟಿ ಆಗುತ್ತೆ. ಸೈನ್ ಟಿ ಇಂಟು ಏನಾಗುತ್ತೆ ಡಿ ಟಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬರಿಬೋದಲ್ವಾ? ಸೊ ನಾವಿಲ್ಲಿ ಡಿ ಎಕ್ಸ್ ಪ್ಲೇಸಲ್ಲಿ 1/2 ಡಿ ಟಿ ಅಂತ ತಗೋತೇವೆ. ಸೊ ವಿ ಕ್ಯಾನ್ ರೈಟ್ ಆಸ್ 1/2 ಡಿ ಟಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 1/2. ನಾನು ನೋಡಿ ಇಂಟಿಗ್ರೇಷನ್ ಫ್ರಮ್ ಏನಿದೆ 0 to pi log of sin t into dt ಇದೆ. ಓಕೆನಾ? ನೆಕ್ಸ್ಟ್ ಐ ವಿಲ್ ಯೂಸ್ ದ ಪ್ರಾಪರ್ಟಿ P6. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗತ್ತಪ್ಪ ಅಂದ್ರೆ 2 times of 0 to pi log of sin t into dt ಆಗುತ್ತೆ. ದಟ್ ಈಸ್ ಪೈ ಏನಾಗುತ್ತೆ ಪೈ ಬೈ 2 ಆಗುತ್ತೆ. 2 ಕ್ಯಾನ್ಸಲ್ ಆದರೆ ವಿಲ್ ಗೆಟ್ ಇಂಟಿಗ್ರೇಷನ್ ಫ್ರಮ್ 0 to pi by 2 log of sin t into dt ಬರ್ತದೆ. log of sin t into dt ಆಗುತ್ತೆ. By using the property P0 we can write it as in the form of a function log of sin x into dx ಅಂತ ಬರ್ಕೊಳ್ಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ನೋಡಿ ನಮಗೆ ಏನಾಯ್ತು ಐ ಅಲ್ವಾ, ಅವ್ರು ಕೊಟ್ಟಿರೋ ನಾವು ಫಸ್ಟ್ ತಗೊಂಡಿದ್ವಿ ಐ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಐ ವ್ಯಾಲ್ಯೂ ಏನಿದೆ 0 to pi by 2 log of sin x into dx. ಹಾಗಾದ್ರೆ ನಮಗೆ ಏನು ಬಂದಿದೆ 0 to pi by 2 log of sin x into dx ಅಂತ ಬಂದಿದೆ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳೋಣ ಯಾವುದನ್ನ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅನ್ ಇಕ್ವೇಷನ್ 2. ಇಕ್ವೇಷನ್ 2 ನ ನಾವೇನಂತ ಬರೀಬಹುದು. ದೇರ್ಫೋರ್ ಇಕ್ವೇಷನ್ 2 ಬಿಕಮ್ಸ್ ಏನಿದೆ ಇಕ್ವೇಷನ್ 2 ಏನಿದೆ ಇಲ್ಲಿ 2i ಇರೋದ್ರಿಂದ 2i is equals to ನಾವೆಂತ ಬರೀಬಹುದು i minus log 2 ಇಂಟಿಗ್ರೇಷನ್ dx ಇದೆ. ನಾವೇನಂತ ಬರೆಯೋಣ ಇದನ್ನ x ಅಂತ ಬರೆಯೋಣ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 0 to pi by 2 ಇದೆ. ಸೊ 1i ಈ ಕಡೆ ತಗೊಂಡ್ಬರೋಣ. 1i ಈ ಕಡೆ ಬಂದ್ರೆ 2i ಅಲ್ಲಿ i ಹೋಗುತ್ತೆ. ವಿಲ್ ಗೆಟ್ i is equals to minus log 2 of will substitute upper limit pi by 2 again 0 ಆಗುತ್ತೆ. therefore I is equals to minus pi by 2 into log 2 ಆಗುತ್ತೆ. so this is the required solution. ಹೌದಲ್ವಾ? ರೈಟ್. ಸೊ ಇಲ್ಲಿಗೆ ಥಿಯರಿ ಕಾನ್ಸೆಪ್ಟ್ ಅಲ್ಲಿರುವಂತಹ ಎಲ್ಲ ಟಾಪಿಕ್ ಮೇಲೆ ನಾವೇನ್ ಮಾಡ್ತೀವಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಕ್ಷನ್